ಸುಬಿಗಳು, ನಿಮ್ಮೆಲ್ಲರಿಗೆ ಸುಬಿಗಳು. ವಿಮೋಚನೆ ಕಾಂಡ 40ನೇ ಅಧ್ಯಾಯ 34ನೇ ವಚನ. ಯೆಹೋವ ತೇಜಸ್ಸು ಮಂದಿರವನ್ನು ತುಂಬಿಸಿದನು, ಪ್ರಕಾಶಮಾನ. ಮೋಶೆ ದೇವರ ಹತ್ರ ಹೋದಾಗ ಆ ಪ್ರಕಾಶವು ವಾಕ್ಯವು ಬರೆದು ಕೊಟ್ಟ, 10 ಆಜ್ಞೆಗಳನ್ನು ನಮಗೆ ಬರೆದು ಕೊಟ್ಟ. ಯೆಹೋವ ತೇಜಸ್ಸು ಮಂದಿರವನ್ನು ತುಂಬಿಸಿದನು. ಈಗ ನಮ್ಮ ಹೃದಯದಲ್ಲಿ ವಾಕ್ಯವು ಇದ್ದರೆ ನಮಗೆ ಶಕ್ತಿ ಬರುತ್ತದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರುವಾಗ ನೀವು ಶಕ್ತಿಯನ್ನು ಹೊಂದುವಿರಿ. ಈಗ ದೇವರ ಶಕ್ತಿ ನಮಗೆ ಬೇಕು ಅಂದರೆ ಇಂಟಿಗ್ರಿಟಿ, ಯಥಾರ್ಥತೆ ನಮಗೆ ಇರಬೇಕು. ಪ್ರತಿ ಚಿಕ್ಕ ವಿಷಯದಲ್ಲಿ ಸುಳ್ಳು ಹೇಳೋದು, ದೇವರಿಗೆ ಸಿಟ್ಟೇರಿಸೋದು ನಮ್ಮ ಆತ್ಮೀಯ ಜೀವಿತ ಅಲ್ಲವೇ ಅಲ್ಲ. ಈಗ ಇಸ್ರಾಯೇಲ್ ಪ್ರಜೆಗಳು, ಮೋಶೆ ಬೆಟ್ಟಕ್ಕೆ ಹೋಗಿದ್ದಾನೆ, ದೇವರ ಸಂಗಡ ಮಾತಾಡ್ತಾ ಇದ್ದಾನೆ, 40 ದಿನಗಳು ಉಪವಾಸವಿದ್ದು. ಇವ್ರು ಏನು ಮಾಡ್ತಾ ಇದ್ದಾರೆ? ಪಾಪಕ್ಕೆ ದಾಸರಾಗಿದ್ದಾರೆ. ಅವರ ಬಂಗಾರವೆಲ್ಲ ಕೊಟ್ಟು ಒಂದು ಹೋರಿಯನ್ನು ಮಾಡಿಕೊಂಡು ಅದಕ್ಕೆ ಪೂಜಿಸುವರಂತಾಗಿದ್ದಾರೆ. ದೇವರಿಗೆ ಸಿಟ್ಟೇರಿಸೋದು ಕಷ್ಟ. ಏಕೆಂದರೆ ದೇವರು ನಾವು ವಿಧೇಯತೆ ತೋರಿಸ್ತೀವಂತ ದೇವರಿಗೆ ಬಹು ಕಾಲದಲ್ಲಿ ನಮ್ಮನ್ನು ವಿಶೇಷವಾಗಿ ಬೆಳೆಸ್ತಾ ಇದ್ದಾನೆ. ಯಾಕೆ ಗೊತ್ತಾ? ಇಬ್ರಿ 10ನೇ ಅಧ್ಯಾಯ 11ನೇ ವಚನ. ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದು ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುವ. ಹೋಗೋದು ಪಾಪ ನಿವಾರಣೆಗೋಸ್ಕರ. ವರ್ಷಕ್ಕೆ ಒಂದು ಸಲ ಹೋಗಿ ಯಾಜಕರು ಲೇವಿ ಕಾಂಡದಿಂದ ಲೇವಿಯರು ಯಾಜಕರು ಹೋಗಿ ಪದೇ ಪದೇ ಸಮರ್ಪಣೆ ಮಾಡಲು ಪದೇ ಪದೇ ಹೋಗಿ ಸಮರ್ಪಿಸುತ್ತಾ ಯಾಜಕನ ಲಕ್ಷಣವಾಗಿತ್ತು. ಲೇವಿ ಯಾಜಕತ್ವವು ಹೀಗೆ ಸಮರ್ಪಿಸುತ್ತಾ ಬರ್ತಾ ಇತ್ತು. ಆದರೆ ದೇವರಿಂದ ಯೇಸು ಕರ್ತನು ಶಿಲುಬೆ ಹತ್ತಿದ ವಿಧವನ್ನು ನೋಡ್ರಿ. ಯೂದಾ ಗೋತ್ರಪು ಸಿಂಹವು ವಾಗ್ದಾನ ಮಾಡಿದ ದೇವರು ನಮಗಿದ್ದಾನೆ. ಏನು ಅಂತ ನೋಡ್ರಿ. ಇಬ್ರಿ 10ನೇ ಅಧ್ಯಾಯ 5ನೇ ವಚನ. ದೇವರ ಯಜ್ಞ ನೈವೇದ್ಯಗಳನ್ನು ಇಷ್ಟವಾಗಲಿಲ್ಲ. ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಸರ್ವಾಂಗ ಹೋಮಗಳನ್ನು ದೋಷ ಪರಿಹಾರಕನ ಯಜ್ಞಗಳಿಂದ ನೀನು ಸಂತೋಷ ಪಡಲಿಲ್ಲ. ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗಂಧದ ಸುರುಳಿನಲ್ಲಿ ನನ್ನನ್ನು ಕುರಿತು ಬರೆದಿದೆ. ಗಂಧದ ಸುರುಳಿನಲ್ಲಿ ಬರೆದಿದೆ ಅಂತ ಯೇಸು ಕ್ರಿಸ್ತನ ಸಲುವಾಗಿ. ದೇವರ ಯಜ್ಞ ನೈವೇದ್ಯಗಳನ್ನು ನಿಮಗೆ ಇಷ್ಟವಾಗಲಿಲ್ಲ. ಆದರೆ ಪರಿಶುದ್ಧವಾದ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಪವಿತ್ರ ಮಾಡಿದ್ದಾನೆ, ಪರಿಶುದ್ಧ ಮಾಡಿದ್ದಾನೆ. ನೋಡ್ರಿ 9:14 ಇಬ್ರಿ ತನ್ನನ್ನು ತಾನೇ ನಿರ್ದೋಷವಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕ್ರಿಯೆಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸುವುದಲ್ಲವೇ?
ನಮ್ಮ ಮನಸ್ಸು, ನಮ್ಮ ಹೃದಯವು ಶುದ್ಧಿಗೊಳಿಸಬೇಕು, ನಮ್ಮನ್ನು ಪವಿತ್ರಗೊಳಿಸಬೇಕು, ನಮ್ಮನ್ನು ಪರಿಶುದ್ಧಗೊಳಿಸಬೇಕು. ಯೇಸುವಿನಲ್ಲಿ ಒಂದೇ ಯಜ್ಞೆ ಸದಾಕಾಲವು ಸಾರ್ಥಕವಾಯಿತು. ಒಂದೇ ಒಂದು ಯಜ್ಞೆ, ಕಲಬರಿ ಶಿಲುಬೆ ಎತ್ತಿ ರಕ್ತ ಸುರಿಸಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟ యేసయ్య, ನಮಗೋಸ್ಕರ ರಕ್ತ ಸುರಿಸಿದ యేಸయ్య. ನೋಡ್ರಿ, ನಮಗೋಸ್ಕರ ಶಿಲುಬೆ ಎತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ. ದೇವರಿಂದ ಸ್ಪರ್ಶ, ದೇವರ ಸ್ಪರ್ಶ ಆಸಕ್ತಿ, ಜೀವನ ಸೇವೆಗೆ ಸಂಪೂರ್ಣವಾದ ಸಮರ್ಪಣೆ. ನಾವು ಯಾವಾಗ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಣೆ ಮಾಡ್ಕೊತೀವೋ, ದೇವರ ಸ್ಪರ್ಶದಿಂದ, ದೇವರ ಸ್ವರದಿಂದ ದೇವರು ನಿಮಗೆ ಮಾತಾಡ್ತಾನೆ. ಅಭಿಷೇಕ, ಕೃಪೆ ನಿಮಗೆ ಕೊಡ್ತಾನೆ. ಎಫೆಸಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 32 ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳು, ಕರುಣೆ ಉಳ್ಳವರಾಗಿ ಕ್ಷಮಿಸುವವರಾಗಿರ್ರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದನಲ್ಲ, ಕುರಿಮರಿಯ ಸ್ವಭಾವ ನಿಮಗಿರಬೇಕು. ದೇವರು ಕುರಿಮರಿಯ ಸ್ವಭಾವ, ಹ್ಯುಮಿಲಿಟಿ ನಿಮಗಿದ್ರೆ ಒಳ್ಳೆತನ, ಸಾತ್ವಿಕವಾದ ಸ್ವಭಾವ ನಿಮಗಿರಬೇಕು. ಇಂಟಿಗ್ರಿಟಿ, ಯಥಾರ್ಥತೆ ನಿಮಗಿರಬೇಕು. ಯಥಾರ್ಥತೆಯಿಂದ ನಾವು ಯೂದ ಗೋತ್ರ ಪಶ್ಚಿಮವನ್ನು ಅರ್ಪಣೆಗೆ ಕೊಟ್ಟಿದ್ದೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿದ್ದಾನೆ. ಸದಾಕಾಲವು ನೋಡ್ರಿ, ಕೃಪಾಕಾಲವು ಯಾಜಕತ್ವ, ಯೂದ ಗೋತ್ರ ಪಶ್ಚಿಮವು ಕೃಪಾಕಾಲದಲ್ಲಿ, ದಾವೀದನ ಕಾಲದಲ್ಲಿ, ನೋಹೋವನ ಕಾಲದಲ್ಲಿ ನಮಗೆ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ, ತನ್ನನ್ನು ತಾನೇ ದೋಷಿಯಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ನಮ್ಮನ್ನು ಪರಿಶುದ್ಧರಾಗಿ ಮಾಡಿತು. ಜಯಪ್ರದವಾದ ಜೀವಿತವನ್ನು ಕೊಡಲು, ದೇವರಿಗೆ ಉಪಯುಕ್ತವಾದ ಸೇವೆಯನ್ನು ಮಾಡಲು, ಆತ್ಮಗಳನ್ನು ಸಂಪಾದಿಸುವುದಕ್ಕೆ ನಮ್ಮನ್ನು ಸಿದ್ಧಗೊಳಿಸಿ, ನಮ್ಮ ಸ್ವಂತ ಬಲದಿಂದ ಇವನ್ನೆಲ್ಲ ಮಾಡುವುದಕ್ಕೆ ಸಾಧ್ಯವಿಲ್ಲ. ಪ್ರಯಾಸಪಟ್ಟರೂ ನಮ್ಮ ಕಡೆಯಿಂದ ಆಗೋದಿಲ್ಲ. ಪವಿತ್ರಾತ್ಮನ ಫಲಗಳು, ಹಣ್ಣುಗಳು ಫಲಿಸಬೇಕು, ವರಗಳು ನಾವು ಸೇವಿಸಬೇಕು. ನಾವು ಯಾವಾಗಲೂ ಪವಿತ್ರಾತ್ಮ ಭರಿತರಾಗಿ ಕರ್ತನ ಕೃಪೆ ನಮಗೆ ಇರಬೇಕು. ವಾಕ್ಯವು ನಮ್ಮ ಹೃದಯದಲ್ಲಿರಬೇಕು. ಪೌಷ್ಟಿಕ ಆಹಾರವು ನಮಗೆ ಬೇಕು. ಪಾರಿವಾಳದ ಮನಸ್ತತ್ವ ನಮಗಿರಬೇಕು. ಬದಲಾವಣೆ ನಮ್ಮ ಜೀವಿತದಲ್ಲಿ, ನಾವು ಪಾಪಗಳನ್ನು ಅರಿಕೆ ಮಾಡಿಕೊಂಡಾಗ ನಮ್ಮ ಜೀವಿತ ಬದಲಾವಣೆ ಆಗಬೇಕು. ಆಳವಾದ ಜೀವಿತ, ಪ್ರಾರ್ಥನೆ ಜೀವಿತ ನಮಗಿರಬೇಕು. ನಮ್ಮ ಜೀವಿತದಲ್ಲಿ ಅತಿ ಆಳವಾದ ಸ್ಥಿತಿಗತಿಗಳು ಮಾರ್ಪಡಿಸಬೇಕು. ಆತ್ಮೀಯ ಪ್ರೇರಣೆ ನಮಗಿರಬೇಕು. ಯಥಾರ್ಥವಾದ ಜೀವಿತ ನಮಗಿರಬೇಕು. ನಮ್ಮ ಮೇಲೆ ದೇವರು ಪ್ರಕಾಶಿಸಬೇಕು. ದೇವರ ವಾಕ್ಯವು ನಮ್ಮ ಹೃದಯದಲ್ಲಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ಯಜ್ಞ, ಸರ್ವಾಂಗ ಹೋಮಗಳಲ್ಲಿ, ದೋಷ ಪರಿಹಾರಕನ ಯಜ್ಞಗಳಲ್ಲಿ ನನಗೆ ಸಂತೋಷವಿಲ್ಲ. ನಮ್ಮ ಪರಿಶುದ್ಧ ಜೀವಿತದಲ್ಲಿ ಸಂತೋಷವಿದೆ. ಎಷ್ಟು ಒಳ್ಳೆಯನಪ್ಪ, ನಿನಗೆ ಸ್ತೋತ್ರ. ಯಾವಾಗಲೂ ನಮಗೋಸ್ಕರ ಚಿಂತೆ, ನಮ್ಮನ್ನು ಬಲಗೊಳಿಸಬೇಕಂತ, ನಮ್ಮ ಆತ್ಮಕ್ಕೆ ವಾಕ್ಯವು ಕೊಡಬೇಕಂತ, ನಮ್ಮನ್ನು ಪ್ರೀತಿಸಬೇಕು ಅಂತ. ಎಷ್ಟು ಹಗಲು ರಾತ್ರಿ ನಿದ್ದೆ ಮಾಡಲ್ಲಪ್ಪ ನೀನು. ಅಪ್ಪ, ನಿನಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಸ್ತಾ ಇದೆಯಾ? ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೆನ್.